ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತಪ್ಪಮ್. ಸೊ ಉತ್ತಪ್ಪಮ್ ಅಂದರೆ ಅದರಲ್ಲಿ ಎಲ್ಲ ಥರದ್ದು ವೆಜಿಟೇಬಲ್ಸು ಹಾಕ್ಬೋದು, ಬಟ್ ನಾನು ಇವತ್ತು ಮಾಡ್ತಿರೋದು ಆನಿಯನ್ ಪ್ಲಸ್ ಟೊಮ್ಯಾಟೊ ಉತ್ತಪ್ಪಮ್. ಬನ್ನಿ ಮಾಡೋಣ. ಅದಕ್ಕೆ ಬೇಕಾಗಿರೋದಂಥ ಫಸ್ಟು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು, ನಾನು ಆನಿಯನ್ನ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ ಆಗಿಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ಈರುಳ್ಳಿ ತೊಗೊಳ್ಳೋಣ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು, ಮತ್ತು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು, ಮತ್ತು ಕರಿಬೇವು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಮತ್ತು ಟೊಮ್ಯಾಟೊನ್ನು ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ನಿಮಗೆ ಅಡಿಷ್ನಲ್ ಆಗಿ ಬೇಕಂದರೆ ಕ್ಯಾರೆಟು ಅಥವಾ ಬೀನ್ಸು ಇದ್ದರೆ ಮನೇಲಿ ಅದನ್ನು ಕೂಡ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಆನಿಯನ್ನು, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಇದನ್ನು 3 ಮಾತ್ರ. ಸೊ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಫ್ಲೇವರ್ ಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸಾಂಬಾರು ಮಸಾಲ ಹಾಕಿದ್ದೀನಿ. ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಸಾಂಬಾರು ಮಸಾಲ ಹಾಕ್ಕೊಂಡ್ರೆ ಅದು ಉತ್ತಪ್ಪಮ್ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಳಿ ಯಾವ ಥರ ಬರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು. ಸೊ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಸಾಂಬಾರು ಪುಡಿ ಹಾಕಿಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಕಲಿಸ್ತಾ ಇದ್ದೀನಿ. ಇವಾಗ ನಮಗೆ ಉತ್ತಪ್ಪಮ್ ಮಾಡೋಕ್ಕೆ ಅದ್ರ ಮೇಲೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಟರ್ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಬ್ಯಾಟರ್ನ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಬ್ಯಾಟರ್ನ, ಅದನ್ನು ತೊಗೊಂಡ್ಬಿಟ್ಟು ಉತ್ತಪ್ಪಮ್ ಹಾಕೋಣ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿಬಿಟ್ಟು ದೋಸೆ ತವಾನ ಇಡೋಣ ಅದರ ಮೇಲೆ. ಸೊ ದೋಸೆ ತವ ಬಿಸಿ ಆದ ನಂತರ ಉತ್ತಪ್ಪಮ್ ಹಾಕೋಕ್ಕೆ ರೆಡಿಯಾಗಿದೆ ಇವಾಗ. ಸೊ ಇವಾಗ ತವ ಬಿಸಿ ಆಗಿದೆ, ನಾವು ಉತ್ತಪ್ಪನ ಹಾಕೋಣ. ಸೊ ಇದರ ಮೇಲೆ ಒಂದು ಸೌಟಿಂದ ಅಥವಾ ಒಂದು ಸ್ಪೂನು ಬ್ಯಾಟರ್ನ ತವದ ಮೇಲೆ ಹಾಕಿಬಿಟ್ಟು ನೀಟಾಗಿ ಮಿಡಲ್ ಪೋರ್ಷನಲ್ಲಿ ಮಾತ್ರ ಸ್ವಲ್ಪ ರೌಂಡ್ ಶೇಪ್ ಬರೋ ಥರ ಉತ್ತಪ್ಪನ ಥರ ಸ್ವಲ್ಪ ಉತ್ತಪ್ಪಮ್ ಅಂದರೆ ಸ್ವಲ್ಪ ಯೂಶ್ವಲಿ ದಪ್ಪ ಆಗಿರುತ್ತೆ. ಮಸಾಲೆ ದೋಸೆ ಅಥವಾ ಪ್ಲೇನ್ ದೋಸೆ, ಖಾಲಿ ದೋಸೆನ ನಾವು ಯೂಶ್ವಲಿ ತೆಳುವಾಗಿ ಮಾಡ್ತೀವಿ. ಸೊ ಉತ್ತಪ್ಪಮ್ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಸೊ ದಟ್ ಇವಾಗ ಉತ್ತಪ್ಪಮ್ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು ಸ್ವಲ್ಪ ಬಬಲ್ಸ್ ಥರ ಬರ್ತಾಯಿದೆ. ಒಂದು ಸ್ವಲ್ಪ ಬೆಂದಾದ ನಂತರ ನಾವು ಉತ್ತಪ್ಪಮ್ ಹಾಕೋಕ್ಕೆ ಯಾವ್ಯಾವ ಥರ ವೆಜಿಟೇಬಲ್ಸ್ ತೊಗೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿಟ್ಟಿರೋ ವೆಜಿಟೇಬಲ್ಸ್ನ ಅದ್ರ ಮೇಲೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋಣ. ನೋಡ್ತಿರ್ಬೋದು ಎಲ್ಲ ಸುತ್ತಲ ಕಡೆಯೂ ನಾವು ಈರುಳ್ಳಿ ಮತ್ತು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರೋ ಮಸಾಲಾನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ಸೊ ನೋಡ್ಬೋದು ಕಲರ್ಫುಲ್ಲಾಗಿ ಉತ್ತಪ್ಪ ಕಾಣ್ತಾ ಇದೆ. ಇದೆಲ್ಲ ವೆಜಿಟೇಬಲ್ಸ್ ಹಾಕಿದ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಸೊ ದಟ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಉತ್ತಪ್ಪಮ್ನ ಬೇಯಿಸ್ಕೊಳ್ಳೋಣ. ಸೊ ಒಂದು ಸೈಡ್ ಇವಾಗ ಉತ್ತಪ್ಪ ಬೆಂದಿದೆ. ನೆಕ್ಸ್ಟ್ ಇದನ್ನು ತಿರುವು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಟೈಮ್ ಬೇಯಿಸೋಣ. ನೋಡ್ಬೋದು ಉತ್ತಪ್ಪಮ್ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ತಿರ್ಗಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ. ಬಿಕಾಸ್ ಅದು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀವಲ್ವ, ಈರುಳ್ಳಿ ಮತ್ತು ಟೊಮ್ಯಾಟೊ, ಇದನ್ನು ಚೆನ್ನಾಗಿ ಬೇಯಬೇಕು. ಸೊ ಅದಕ್ಕೆ ಒಂದು 3 to 4 ಮಿನಿಟ್ಸ್ ಆದರೂ ನಾವು ಬೇಯಿಸ್ಕೊಳ್ಬೇಕು. ಅಂದಾಗ ಮಾತ್ರ ಎಲ್ಲ ವೆಜಿಟೇಬಲ್ ಚೆನ್ನಾಗಿ ಕುಕ್ ಆಗಿರುತ್ತೆ. ಸೊ ಇವಾಗ ನೋಡ್ತಿರ್ಬೋದು ವೆಜಿಟೇಬಲ್ ನೀಟಾಗಿ ಬೆಂದೋಗಿದೆ. ಇನ್ನೊಂದು ಟೈಮು ಉಲ್ಟಾ ತಿರುವು ಹಾಕಿಬಿಟ್ಟು ಅದು ಇವಾಗ ಉತ್ತಪ್ಪಮ್ ರೆಡಿಯಾಗಿದೆ. ಉತ್ತಪ್ಪಮ್ ಈಸ್ ರೆಡಿ ಟು ಸರ್ವ್. ಅದನ್ನು ಪ್ಲೇಟ್ ಒಳಗಡೆ ಎತ್ತಿಟ್ಕೊಳ್ಬೋದು. ಹೋಪ್ ನಿಮಗೆ ಉತ್ತಪ್ಪ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡ್ಬೋದು ಉತ್ತಪ್ಪಮ್ ಎಷ್ಟು ನೀಟಾಗಿ ಬಂದಿದೆ. ನೀವು ಉತ್ತಪ್ಪನ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇದೆ ಅಂತ ಹೇಳಿ.
ಬಿಕಾಸ್ ನಾನು ಈ ರೆಸಿಪಿಯಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದೇ ಜಸ್ಟ್ ಟೊಮ್ಯಾಟೊ ಮತ್ತು ಆನಿಯನ್ ಮಾತ್ರ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಇರಲಿ ಅಂತ ನಾನು ಸಾಂಬಾರು ಪೌಡರ್ ಆ್ಯಡ್ ಮಾಡಿರೋದು. ಸೊ ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಹೇಳಿ. ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.